ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ರಾಜ್ಯದ ಒಂದು ಸುದ್ದಿ, ನಿನ್ನೆ 3 ವರ್ಷದ ಸಾಧನಾ ಸಮಾವೇಶ ಮಾಡಿದ್ದಾರೆ. ಇವತ್ತಿಗೆ 3 ವರ್ಷ ಆಯ್ತದಂತೆ ಸಾಧನಾ ಸಮಾವೇಶ. ಯಾರು? ಕಾಂಗ್ರೆಸ್ನವರ ಸಾಧನಾ ಸಮಾವೇಶದಲ್ಲಿ ಅಬ್ಬರವೋ ಅಬ್ಬರ. ಏನು ಮಾತಾಡಿದ್ದೆ ಮಾತಾಡು. ನಾವು ಸುಳ್ಳನ್ನು ಎಲ್ಲೂ ಹೇಳಿಲ್ಲ. ನಾವು ಸತ್ಯ ಹರಿಶ್ಚಂದ್ರನ ಮನೆಯ ಪಕ್ಕದಲ್ಲೇ ನಾವು ಇದ್ದಿದ್ದು. ಕಾಂಗ್ರೆಸ್ ಆಫೀಸ್ ಇದೆಯಲ್ಲ ಬೆಂಗಳೂರಲ್ಲಿ, ಆಫೀಸ್ ಪಕ್ಕದಲ್ಲೇ ಸತ್ಯ ಹರಿಶ್ಚಂದ್ರನ ಆಫೀಸ್ ಇದೆಯಂತೆ. ಅದರಿಂದ ಸುಳ್ಳು ಎಲ್ಲೂ ಹೇಳಿಲ್ವಂತೆ. ಅವರು 365 400 ಇದನ್ನೇನು ಕೊಟ್ಟಿದ್ದಾರೆ, ಅದಕ್ಕಿಂತನೂ ಜಾಸ್ತಿಯಾಗಿ ಇವರು ಕೆಲಸ ಮಾಡೋರಂತೆ. ಸಿದ್ದರಾಮಯ್ಯನವರು ಅರ್ಥ ಆಯ್ತಾ? ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ಕೆಲಸಗಳು ಅವಿವೇಕಿ ತನ ಎಷ್ಟು ಕೆಟ್ಟದ್ದು ಅಂತ ಗೊತ್ತಿಲ್ಲ. ಸುಮಾರು 7 ಲಕ್ಷ ಕೋಟಿನ 8 ಲಕ್ಷ ಕೋಟಿನ ಸಾಲ ಮಾಡಿ ನಮ್ಮ ರಾಜ್ಯಕ್ಕೆ ಹೊರೆ ಮಾಡಿ ಬಿಟ್ಟವ್ರೆ. ಆ ಲಕ್ಷ ಕೋಟಿದು ಕೌಂಟೇ ಇಲ್ಲ. ನಾವು ಸಾಲನೇ ಮಾಡಿಲ್ಲ. ನಾವು ಏನೋ ಸತ್ಯ ಹರಿಶ್ಚಂದ್ರರು, ನಾವು ದಿವಾಳಿ ಮಾಡಿಲ್ಲ. ದಿವಾಳಿ ಅಂದರೆ ಏನು ಅಂತಲೇ ನಂಗೆ ಅರ್ಥ ಆಗಲಿಲ್ಲ. ದಿವಾಳಿ ಅಂದರೆ ಬರ್ಬತ್ತಾಗಿ ಹೋಗ್ಬಿಡ್ಬೇಕು, ಸಾಲನೂ ತಗೊಳಕ್ಕೆ ಯೋಗ್ಯತೆ ಆಗ್ಬಿಡೋದು, ಆವಾಗ ದಿವಾಳಿನಾ? ಅಲ್ಲ ರೀ ಸಿದ್ದರಾಮಯ್ಯ ಅವರೇ, ನಿಮ್ಮ ಮಾತಿನ ವರ್ಷ ಭಾಳ ಚೆನ್ನಾಗಿದೆ. 3 ಅಲ್ಲಪ್ಪ 30 ವರ್ಷ ಇರು, 8 ವರ್ಷ ನೀನೇ ಇರು. 8 ವರ್ಷ ಮುಖ್ಯಮಂತ್ರಿ ಮಾಡಿ ಏನು ಮಾಡಿದೆ? 1 ವರ್ಷ ಮುಖ್ಯಮಂತ್ರಿ ಮಾಡಿದವನು ಏನು ಕೆಲಸ ಮಾಡ್ದ? ಅದು ಆಲೋಚನೆ ಮಾಡ್ಕೊ. ಅರ್ಥ ಆಯ್ತಾ? ನಮ್ಮ ಇವರು ಯಾರು ಕುಮಾರಸ್ವಾಮಿಯವರು 14 ತಿಂಗಳು ನಿಮ್ಮ ಸಹಭಾಗಿತ್ವದಲ್ಲೇ ಆಗಿದ್ದರು. ಏನು ಮಾಡಿದ್ರು ಅವರು? ರೈತರ ಸಾಲ ಮನ್ನಾ ಮಾಡಿದ್ರು. 45,000 ಕೋಟಿನ 55,000 ಕೋಟಿನ ಸಾಲ ಮನ್ನಾ ಮಾಡಿದ್ರು. ನಿಮ್ದು ಏನಾದ್ರು ಆ ಥರದ್ದು ಒಂದು ದೊಡ್ಡ ಯೋಜನೆ ಐತಾ? ನೀವು ಮಾಡಿದ್ದೀರಾ, ಇಲ್ಲ ಅಂತಲ್ಲ. 2,2 ಸಾವಿರ ಕೊಟ್ಟಿದ್ದೀರಾ, ಇಲ್ಲ ಅಂತಲ್ಲ. ದೊಡ್ಡ ಸಾಧನೆನೇ ಇದೂ. ಕಮ್ಮಿ ಅಂಥದ್ದು ಅಲ್ವೇ ಅಲ್ಲ. ಆದರೆ ಯೋಚನೆ ಮಾಡದೆ ಕೊಟ್ಟಿರ್ತಕ್ಕಂಥದ್ದು ಇದು. ಯೋಚನೆ ಮಾಡಿ ಒಂದು ಇಂಥವ್ರಿಗೆ ಕೊಡಬೇಕು, ಹಿಂಗೆ ನಡ್ಕೋಬೇಕು ಅಂತೇಳಿ ಏನಾದ್ರು ಕೊಟ್ಟಿದ್ರೆ ಪಾಪ ಬಡವರೆಲ್ಲರೂ ಇಂಪ್ರೂವ್ ಆಗಿರೋರು. ಬಡವ್ರಿಗೆ 1,000 ಎಕ್ಸ್ಟ್ರಾ ಕೊಟ್ಟಿದ್ರೂ ತಪ್ಪೇನೂ ಇರಲಿಲ್ಲ. ತೀರಾ ಬಡವರಿದ್ದಾರೆ, ಅವ್ರಿಗೆ ಇಂತಿಷ್ಟು ದುಡ್ಡು ಅಂತ ಹೇಳಿ ಫಿಕ್ಸ್ ಮಾಡಿ ಏನೋ ಮನೆ ಜನಗಣತಿ ಪ್ರಕಾರವಾಗಿ ಏನಾದ್ರು ದುಡ್ಡಿಗೆ ವಿತರಣೆ ಮಾಡಿದರೆ ಅವರೆಲ್ಲ ಅನುಕೂಲ ಆಗಿರೋರು. ಆವಾಗ ಶ್ರೀಮಂತರಿಗೂ ಹೋಗೋ ದುಡ್ಡು ಉಳಿತಾಯ ಆಗೋದು. ಶ್ರೀಮಂತರಿಗೂ ಅದೇ, ಬಡವನಿಗೂ ಅದೇ. 2,000 ಕೊಡ್ತೀನಿ ಅಂತೇಳಿ ಕೊಟ್ಕೊಂಡು ದೊಡ್ಡ ಯೋಜನೆ ನಿಮ್ಮದು. ಇಲ್ಲ ಅಂತ ಯಾರೂ ಹೇಳಲಿಲ್ಲ. ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ನಮ್ಮ DK ಶಿವಕುಮಾರ್ ಅವ್ರಿಗೆ ಪಾಪ ಅಧಿಕಾರನೇ ಸಿಗ್ದಿದ್ದಂಗೆ ಮಾಡಿಬಿಟ್ರಲ್ರಿ ಕುಮಾರಸ್ವಾಮಿ ಅವರು, ಇದು ಸಿದ್ದರಾಮಯ್ಯ ಅವರೇ. ಮಾತೆತ್ತರ ಏನು ಹೇಳ್ತಾ ಇದ್ದೀರಾ ಈಗ? ದಲಿತ ಮುಖ್ಯಮಂತ್ರಿ ರಾಜಣ್ಣನಿಗೆ ಏನೂ ಮಾಡೋಕ್ಕೆ ಕೆಲಸ ಇಲ್ಲ. ಅವರೂರಲ್ಲೇ ಸಮಾವೇಶ ಇಟ್ಕೊಂಡವ್ರೆ. ಏನಕ್ಕೆ ಇದು ಹೇಳೋಕ್ಕೆ? ದಲಿತರನ್ನ ಮುಖ್ಯಮಂತ್ರಿ ಮಾಡ್ತೀನಿ ಅಂತ. ಮಾಡ್ತೀನಿ ಅಲ್ಲಪ್ಪ, ಮಾಡಿ ತೋರಿಸ್ರಿ. ಯಾರು ಬೇಡ ಹಂಗಂದವ್ರೆ? ನಾವೇನು ಮಾಡಬೇಡಿ ಹಿಂಗಂತ ಹೇಳಿದ್ದೀವ? ಬರೀ ಬಾಯಿ ಮಾತು ಕೇಳ್ತಾ ಇದ್ದೀರಲ್ಲ. ಹೋಗಿ ರಾಹುಲ್ನಿಗೆ ಒಂದು ಕಡೆ ಕೂಡಾಕಿ ಕಟ್ಟಾಕ್ಬಿಟ್ಟು ಒಪ್ಪಿಸೋ ಅಂತೇಳಿ ಹೇಳಿ. ಯಾರು ಬೇಡ ಹಂಗಂದ್ರು? ಕೇರಳಕ್ಕೆ ಹೋದ್ರಲ್ಲ, ಕೇರಳದಲ್ಲಿ ಏನು ಕಡ್ದು ಕಟ್ಟಾಕೊಂಬಂದ್ರಪ್ಪ ಪಾಪ. ಏನೋ ವಿ ಡಿ ಸತೀಶ್ಗೆ ಮುಖ್ಯಮಂತ್ರಿ ಸ್ಥಾನ ಮಾಡಿಸಿ ಅಲ್ಲಿ ರಾಹುಲ್ ಗಾಂಧಿ ಬಂದಿದ್ದರು. ಎಲ್ಲ ಹೋಗಿದ್ರಿ, ಅರ್ಧ ಗಂಟೆ ಮಾತಾಡಿದ್ರಿ ಅಂತೆಲ್ಲ ಸುದ್ದಿ ಹೇಳ್ತಾ ಇದ್ದೀರಾ. ಅರ್ಧ ಗಂಟೆಯಲ್ಲಿ ಏನು ಮಾತಾಡಿದ್ರಿ? ಅರ್ಧ ಗಂಟೆಯಲ್ಲಿ ನಿಮಗೆ ಏನು ಆಶ್ವಾಸನೆ ಕೊಟ್ಟು ಕಳಿಸಿದ್ರು? ಅದೇ ಹೇಳಬೇಕಲ್ವ? ಅದೇನು ಹೇಳ್ತಾ ಇಲ್ಲ. ನಮ್ಮ ರಾಹುಲ್ ಗಾಂಧಿ ಅವರು ಹಿಂಗೆ ಹೇಳಿದ್ರು, ನಾವು ಇದನ್ನೀಗ ಮುಂದುವರಿಸ್ತೀವಿ ಹಿಂಗಂತ ಹೇಳ್ಬೇಕಲ್ವ? ಅದೇನು ಇಲ್ಲವೇ ಇಲ್ಲ. ಭೇಟಿಯಾಗಿದ್ವಿ, ಮಾತಾಡಿದ್ವಿ, ಇದನ್ನು ಮಾಡಿದ್ವಿ. ಎಲ್ಲ ಸೀಕ್ರೆಟ್ ಆಗಿಬಿಟ್ರೆ ಸತ್ಯ ಹರಿಶ್ಚಂದ್ರರು ನಾವು ಅನ್ನೋದು ನೀವು ಹೆಂಗೆ ಸಿದ್ದರಾಮಯ್ಯ ಅವರೇ? ಸತ್ಯ ಹರಿಶ್ಚಂದ್ರರು ಅಂದರೆ ಎಲ್ಲ ವಿಷಯನೂ ಓಪನ್ ಆಗಿ ಹೇಳಬೇಕು, ಟ್ರಾನ್ಸ್ಪರೆಂಟಾಗಿ. ಆವಾಗ ನೀವು ಪರವಾಗಿಲ್ಲಪ್ಪ ಸಿದ್ದರಾಮಯ್ಯವರು ಸತ್ಯ ಹರಿಶ್ಚಂದ್ರರು ಅಂತ ನಾವು ಮೆಚ್ಕೋತೀವಿ. ನಿಮ್ಮ ಆಫೀಸ್ ಪಕ್ಕದಲ್ಲೇ ಇದ್ದಾರೆ ಯಾರು? ನಮ್ಮ ಸತ್ಯ ಹರಿಶ್ಚಂದ್ರ ಮನೆ KPCC ಅಧ್ಯಕ್ಷರ ಆಫೀಸಲ್ಲೇ ಪಕ್ಕದಲ್ಲೇ ಅಂತೆ ಮನೆ ಹಂಗಂತ ನಾವು ಎಲ್ಲರೂ ಜನರಿಗೆ ಪ್ರಚಾರ ಮಾಡ್ತೀವಿ. ಏನ್ರಿ ಬೊಗಳೆ ಬಿಡ್ತೀರಾ ರೀ?
ನಾನು 40 ವರ್ಷದಿಂದ ನೋಡ್ತಾ ಇದ್ದೀನಿ ಕಾಂಗ್ರೆಸ್ನವ್ರ ಬೊಗಳೇನೀಗ ಜನತಾ ದಳದಲ್ಲಿ ಕೆಲಸ ಮಾಡ್ದಂಗೆ ರಾಮಕೃಷ್ಣ ಹೆಗ್ಡೆ ಮಾಡಿದ್ರು. ಅವರು ಒಂದು 8 ವರ್ಷ ಇದ್ದು 6 ವರ್ಷನೋ 7 ವರ್ಷನೋ ಇದ್ದು ಅವರು ಮಾಡಿದಂಥ ಸಾಧನೆ ಕೆಲಸಗಳಲ್ಲಿ ನಿಮ್ದು ಏನಾದ್ರು 10 ಪೈಸೆ ಇದೆಯನ್ರಿ? ಅದು ದುಡ್ಡಿಲ್ಲದಂಥ ಕಾಲದಲ್ಲಿ, ದುಡ್ಡಿಲ್ಲ, ಜೊತೆಗೆ ಬರಗಾಲದಲ್ಲಿ ಕೆಲಸ ಮಾಡಿದ್ರು ಅವರು ಹೆಗ್ಡೆ ಅವರು. ಆವಾಗಲೇ ಈ 2 ರೂಪಾಯಿ ಅಕ್ಕಿನೀಗ ತಗೊಂಬಂದು ಕೊಟ್ಟರು. ಇದನ್ನು ಹೇಳೋದೇ ಇಲ್ಲ ನೀನು. ಎಲ್ಲ ನಾನೇ ಮಾಡಿದ್ದು. 10 kg ಅಕ್ಕಿ ಬೇಕಾ ಬೇಡವೋ? ಏನ್ರಿ 10 kg ಅಕ್ಕಿ ಮುಖ್ಯಮಂತ್ರಿ? ಏನೋ ನಿಮ್ಮ ಅಪ್ಪನ ಮನೆಯಿಂದ ಕೊಟ್ಟಂಗೆ ಏನು ನಿಮ್ಮ ಅಪ್ಪಂದು ಆಸ್ತಿ ಮಾರ್ಬಿಟ್ಟು ಕೊಡ್ತಾ ಇದೆಯಾ ಅಂತಾಯಿತು ಅಲ್ಲಿಗೆ. ಎಷ್ಟು ಮಟ್ಟಿಗೆ ಹೇಳ್ತೀಯ ನೋಡು. ಏನೋ ಸರ್ಕಾರದ ದುಡ್ಡು ನಾವು ತಿಂತಾಯಿದ್ದೀವಿ, ನೀವು ತಿನ್ರಮ್ಮ ಅಂತ ಹೇಳೋದನ್ನು ಒಂದು ದಿವಸ ಯಾವತ್ತಾರು ಹೇಳ್ದ? ಆವಾಗ ನೀನು ಸತ್ಯ ಹರಿಶ್ಚಂದ್ರ ಅಂತ ಇದ್ನಪ್ಪ. ಏನೂ ಇಲ್ಲ. DK ಶಿವಕುಮಾರು ನಿನ್ನ ಮುಖ್ಯಮಂತ್ರಿ ಮಾಡಲ್ಲ, ನೀನು ಮುಖ್ಯಮಂತ್ರಿ ಆಗಲ್ಲ. ಅದಕ್ಕೆ ಯಾಕೆ ನೀನು ಕುಣ್ಕೊಂಡು ಓಡೋಗಿ ಬಿದ್ದು ಗಡ್ಡ ಮೂತಿ ಎಲ್ಲ ಚಚ್ಕೋತಾ ಇದೀಯ? ದೇವಸ್ಥಾನಗಳನ್ನೆಲ್ಲ ಹೊಡಿತಾ ಇದೀಯ. ಟೆಂಪಲ್ ರನ್ ಅಂತಾರಲ್ಲ, ಟೆಂಪಲ್ ರನ್ ಮಾಡಿದ್ರೆ ಟೆಂಪಲ್ ರನ್ ಅಲ್ಲ ರೀ. ಇಲ್ಲಿ ಬೇಸಿಗೆ ಸರಿ ಇಲ್ಲ ನಿನಗೆ. ಎಲ್ಲರೂ ಕಾಲು ಎಳಿತಿದ್ದಾರೆ, ಕೈ ಎಳಿತಾ ಇದ್ದಾರೆ. ನಿನ್ನ ಭಕ್ತಿ ಫಲಿಸುತ್ತೆ, ಇವತ್ತಲ್ಲ ನಾಳೆ ಫಲಿಸುತ್ತೆ, ಇಲ್ಲ ಅಂತಲ್ಲ. ಆದರೆ ಅದಕ್ಕೆ ಸಮಯ ಕೂಡ ಬರಬೇಕು. ಅವೆಲ್ಲ ಒಂದು ಕಾಸುಗಳು ಬೇಕು. ಎಲ್ಲ ತುಂಬ ಟೈಮ್ ಹಿಡಿತದೆ. ಆದರೆ ಈಗ ನೀವು ಕೇರಳದಲ್ಲಿ ಮಾತಾಡಿದ್ದು ಏನು ಮಾತಾಡಿದ್ರಿ? ಕೇರಳದಲ್ಲಿ ಏನೆಲ್ಲ ಮಾತುಕತೆ ನಡೆಯಿತು? ಏನು ಡೆಲ್ಲಿನಲ್ಲಿ ನಿಮಗೆ ಸಪ್ರೇಟು ಟೈಮ್ ಕೊಡ್ತೀನಿ ಬನ್ನಿ ಮಾತಾಡೋಣ ಅಂತ ಹೇಳಿದ್ರಾ? ಅದು ಹೇಳ್ಬೇಕಲ್ವಾ? ಅದು ಹೇಳಲೇ ಇಲ್ಲಪ್ಪ ನೀವು ಯಾರೂ. ಎಲ್ಲರೂ ಜಾರ್ಜ್ ಮನೇಲಿ ಮೀಟಿಂಗ್ ಅಂತೆ, ಸತೀಶ್ ಮನೇಲಿ ಮೀಟಿಂಗ್ ಅಂತೆ, ಅಲ್ಲಿ ಮೀಟಿಂಗ್ ಅಂತೆ, ಇಲ್ಲಿ ಮೀಟಿಂಗ್ ಅಂತೆ. ಯಾಕೆ ಮೀಟಿಂಗ್ ಆಯಿತು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಅಲ್ಲೆಲ್ಲ ರಾಹುಲ್ ಗಾಂಧಿ ಭೇಟಿ ಅದೇ ಓಡೋದೇ ತಿರುಪತಿಗೆ ಯಾಕೆ ಓಡೋಗಾಗ ಏನಾದ್ರು ವಿಷಯ ಇರಬೇಕಲ್ವ? ಅದು ಹೇಳ್ಬಿಡ್ತಾನೆ ಓಡೋಯ್ತಾರೆ. ಅವಾಗ ನಾವು ಇಲ್ಲೊಂಚೂರು ಎಂಜಾಯ್ ಮಾಡಬೇಕು. ಪತ್ರಕರ್ತರು ಒಂಚೂರು ಕೇಳಿಸ್ಕೊಳ್ಳೋರು. ಏನು ಯಾರು ಎಲ್ಲೂ ವಿಷಯನೇ ಬಿಡ್ತಾಯಿಲ್ಲ, ಎಲ್ಲೂ ಒಂದು ಚೂರು ಸದ್ದು ಗದ್ದಲಗಳೇ ಇಲ್ಲ. ಅರ್ಥ ಆಯ್ತಾ? ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ನಮ್ಮ ರಾಜ್ಯದ ದೇಶದ ಜನರಿಗೆ ಬರೀ ಸುಳ್ಳು ಹೇಳೋ ಜನನೇ ಸಿಕ್ಕಿದ್ದೀರಲ್ಲ ಅಂತ ನಾವು ಖುಷಿ ಪಡಬೇಕು ಅಷ್ಟೇ. ಈಗಾಗಲೇ ಏನೋ ಪೆಟ್ರೋಲು ಮತ್ತೆ 95 ಪೈಸೆನೋ 96 ಪೈಸೆನೋ ಹೆಚ್ಚಿಗೆ ಆಗ್ತಾಯಿದೆಯಂತೆ. ಆ ಸುದ್ದಿನಿಗೆ ಏನು ಊರೆಲ್ಲ ಇಡ್ತಾ ಇದ್ದೀರಾ? ನೋಡಿದ್ರಾ ಮೋದಿಯವರು ಸರ್ಕಾರ ಜಾಸ್ತಿ ಮಾಡುತ್ತೆ ಅಂತ ನಾವು ಹೇಳಿದ್ವಿ, ಮಾಡಿದ್ದಾರೆ ನೋಡಿ. ಅಲ್ಲ, ಪಕ್ಕದ ದೇಶಗಳು ಏನು ಕುಸ್ತಿ ಕಾಯ್ತಾವೆ, ಅದರಿಂದ ಏನು ಅನಾಹುತ ಆಗ್ತಾಯಿದೆ, ಅದನ್ನೇನಾದ್ರು ಒಂದು ದಿವಸ ಹೇಳಿದ್ದೀರಾ? ಪಕ್ಕದ ದೇಶದಲ್ಲಿ ಈ ಥರ ಜಗಳ ಆಗ್ತಾಯಿದೆ, ಆ ಜಗಳ ಇದು ನಮಗೆ ಇವತ್ತಲ್ಲ ನಾಳೆ ತೊಂದರೆಗಳಾಗತ್ತೆ, ಅನಿವಾರ್ಯ ಆಗುತ್ತೆ. ಈ ತೊಂದರೆಗಳನ್ನೀಗ ನೀವು ತಡ್ಕೋಬೇಕಾಗತ್ತೆ ಅಂತ ಒಂದು ಮಾತು ಏನಾದ್ರು ಹೇಳಿದ್ದೀರಾ? ಅದೆಲ್ಲ ಹೇಳೋಕ್ಕಾಗಲ್ಲ. ಯಾಕೆ? ಅದು ಹೇಳ್ಬಿಟ್ರೆ ಮೋದಿಗೆ ಅನುಕೂಲ ಆಗಿಬಿಡುತ್ತಲ್ಲ. ಅರ್ಥ ಆಯ್ತಾ? ಮೋದಿ ಪೆಟ್ರೋಲ್ ಜಾಸ್ತಿ ಮಾಡ್ದ ಅನ್ನೋದು ಮಾತ್ರ ಹೇಳ್ತಾ ಇರಬೇಕು. ನಾಳೆಗೆ ಇನ್ನೇನೋ ಮಾಡಿದ್ರು ಅಂದರೆ ಅದನ್ನೂ ಒಂದು ಹೇಳಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಜಾಸ್ತಿ ಮಾಡಿದ್ರೆ ಇನ್ನೇನು ನಮ್ಮ ಅಪ್ಪನ ಮನೇಲಿ ಸಿಗುತ್ತೆ, ಇಲ್ಲ ನಿಮ್ಮ ಅಪ್ಪನ ಮನೇಲಿ ಸಿಗುತ್ತಾ? ತಗೊಂಬಂದು ತುಂಬ್ಕೊಂಡು ಎಲ್ಲರಿಗೂ ಕೊಡೋಕ್ಕೆ ಹಂಚೋಕ್ಕೆ. ಹೊರದೇಶದಿಂದ ಬರಬೇಕು ಎಲ್ಲ ಹೊರದೇಶದಿಂದ ಬರುವಾಗ ರಸ್ತೆನಲ್ಲಿ ಆಗು ಹೋಗುಗಳನ್ನೆಲ್ಲನೂ ತಡೆಗಟ್ಕೊಂಡು ತಂದು ನಮ್ಮ ಊರಿಗೆ ತಲುಪಿಸೋವರಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂತ ಆ ತರಿಸೋರಿಗೆ ಗೊತ್ತಿರುತ್ತೆ. ನಿಮ್ಗೇನು ಗೊತ್ತಿರುತ್ತೆ? ಏನು ಕಂಡಿಡ್ಕೊಂಡಿದ್ದೀಯಪ್ಪ ರಾಹುಲ್ ಗಾಂಧಿ? ಹೇಳು. ನೀನು ಒಂದು ಪಾರ್ಟಿನೇ ನಡೆಸೋಕ್ಕೆ ಯೋಗ್ಯತೆ ಇಲ್ಲ. ನೀನು ನಾನು ದೇಶದ ಪ್ರಧಾನಿ ಆಗ್ತೀನಿ ಅಂತ ಕುಣಿತಾ ಇದೀಯ. ದೇಶದ ಪ್ರಧಾನಿ ಆಗ್ಬಿಟ್ಟು ಏನು ಮಾಡ್ತೀಯ? ಇನ್ನೊಂದು 4-5 ಜನ ಚೇಲಾಗಳಿಗೆ ಅಧಿಕಾರ ಕೊಟ್ಬಿಟ್ಟು ಏನೋ ಮತ್ತೆ ಇನ್ನೊಂದು ಯಾವುದೋ ಅಮೇರಿಕನೋ ಅದೇನೋ ಲಂಡನ್ ಹಂಗಂತ ಹೇಳ್ಕೊಂಡು ವಾರಕ್ಕೊಂದೊಂದು ಸತಿ ಓಡಾಡಿಕೊಂಡು ಹಿಂಗೆ ದಿನ ತುಂಬಿಸೋಣ ಅಂತ ಯೋಚನೆ ಮಾಡ್ತಾ ಇದೆಯಾ? ಅದು ಆಗದೇ ಇರೋದ ಕೆಲಸ. ನೋಡಲ್ಲಿ ಪಾಪ ಪಶ್ಚಿಮ ಬಂಗಾಳದಲ್ಲಿ ಏನಾಯಿತು ಅಂತ. ವೆಸ್ಟ್ ಬೆಂಗಾಳಲ್ಲಿ ಮಮತಾ ಬ್ಯಾನರ್ಜಿ ನಂದೇ ರಾಜ್ಯ ನಂದೇ ದೇಶ ಅಂತ ಇದ್ಳು. ನಂದೇ ದೇಶ ಅನ್ನೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ಲು ಅವಳು. ನನ್ನ ಬಿಟ್ಟರೆ ಇನ್ಯಾರೂ ಅಲ್ಲ ಅಂತ. ನೋಡಿ ಎಲ್ಲರೂ ಜನ ಪಾಠ ಕಲಿಸಿದ್ದಾರೆ. ಈಗ ಹೆಂಗಿದೆ ನೋಡಿ ಈಗ. ಸುವೇಂದು ಅಧಿಕಾರಿ ಕೈ ಕೆಳಗಡೆ ಇದ್ದಾರೆ ಈಗ ಎಲ್ಲರೂ. ಅವನದೇ ಪಾರ್ಟಿಯವರು. ಅವನು ಯಾವುದೋ ಮಮತಾ ಬ್ಯಾನರ್ಜಿ ಪಾರ್ಟಿನಲ್ಲಿ ಇದ್ದವನೇ ಆತ ಸುವೇಂದು ಅಧಿಕಾರಿ. ಈಗ ಅವನ ಮಾತನ್ನೇ ನೀವು ಕೇಳಬೇಕಾಯ್ತು. ಹಂಗೆ ಒಂದಲ್ಲ ಒಂದು ದಿವಸ
ಪ್ರತಿಯೊಬ್ಬರಿಗೂ ಕೂಡ ಮುಳ್ಳು ತಿರುಗ್ತಾ ಇರ್ತದಲ್ಲ, ಹಾಗೆ ತಿರುಗ್ತಾ ಇರ್ತದೆ. ಒಂದು ದಿವಸ ನಿನಗೆ, ಒಂದು ದಿವಸ ಅವ್ರಿಗೆ. ಇಷ್ಟೇ ಆಗೋದು, ಇನ್ನೇನೂ ಆಗಲ್ಲ. ಇದರಿಂದ ಇದು ಸರಿಯಾದ ಕ್ರಮವೂ ಅಲ್ಲ. ಇದು ತುಂಬ ಆಲೋಚನೆ ಮಾಡಬೇಕು. ಮತ್ತು ರಾಹುಲ್ ಗಾಂಧಿಯವರು ಇನ್ನೂ ಬುದ್ಧಿವಂತಿಕೆಯಿಂದ ಕೆಲವು ಮಾತಾಡಿದ್ರೆ ತುಂಬ ಒಳ್ಳೆಯದು. ಬೇರೆ ಬೇರೆ ವಿಷಯಗಳಿಗೆಲ್ಲ ತಲೆ ಹಾಕಿ ಬರೀ ಏನೋ ಪೆಟ್ರೋಲ್ ಜಾಸ್ತಿ ಆಗೋಯ್ತು, ಡೀಸೆಲ್ ಜಾಸ್ತಿ ಆಗೋಯ್ತು ಅಂತ ಹೇಳಿದ್ರೆ ಕಾರ್ಯಕ್ರಮ ಅಲ್ಲ. ಇನ್ನೂ ಬೇಜಾನು ಕೆಲಸಗಳಿದೆ, ಬೇಜಾನು ವಿಷಯಗಳಿದೆ. ಮಾತಾಡಿ ಚರ್ಚೆ ಮಾಡಿ, ಚರ್ಚೆಗೆ ಬರಲಿ ಎಲ್ಲ ವಿಷಯನೂ. ಆವಾಗ ಏನಾದ್ರೂ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ ಏನಾದ್ರೂ ಸಮಸ್ಯೆ ಬಗೆಹರಿಬೋದಾ ಏನೋ ಗೊತ್ತಾಗುತ್ತೆ. ಅದು ಯಾವುದೂ ಇಲ್ಲ. ಮತ್ತು ಮೋದಿ ಸರ್ಕಾರದಿಂದ ಏನಾದ್ರು ಒಂದು ಆಯಿತು ಅಂದರೆ ಅದೊಂದು ಮಾತ್ರ ಹೇಳೋಕ್ಕೆ ಗೊತ್ತು. ಪೆಟ್ರೋಲ್ ಜಾಸ್ತಿ ಆಗೋಯ್ತು, ಡೀಸೆಲ್ ಜಾಸ್ತಿ ಆಗೋಯ್ತು, ಕುಣಿ ತಾಕೈ ತಕತೈ ಅಂತ. ನಮ್ಮ ಮುಖ್ಯಮಂತ್ರಿ ಕೇಳಬೇಕು, ಅದಕ್ಕೆ ಡಬ್ಬಲ್ಲು. ಮುಖ್ಯಮಂತ್ರಿಯವರು 3ನೇ ವರ್ಷದ ಸಾಧನಾ ಸಮಾವೇಶದಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ಪಟ್ಟಿ ಹಾಕೋರಂತೆ. ಅದನ್ನೀಗ ವಸ್ತು ಪ್ರದರ್ಶನ ನೀಡೋರಂತೆ. ಅದನ್ನಿಗೆಲ್ಲ ಜನ ಹೋಗಿ ನೋಡ್ಕೊಂಡು ಬರಬೇಕು, ಅವರು ಏನೇನು ಸಾಧನೆ ಮಾಡೋರು ಹೆಂಗಂತ. ಮತ್ತು ಇನ್ನೂ 5 ವರ್ಷ ಇವ್ರಿಗೆ ಅಧಿಕಾರಕ್ಕೆ ನೆಕ್ಸ್ಟು ಓಟ್ ಹಾಕಬೇಕು. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ಈಗ 2,000 ಕೊಡ್ತಾವ್ರೆ, ಆವಾಗ 4,000 ರೂಪಾಯಿ ಕೊಡ್ತಾರೆ. ಗೊತ್ತಾಯ್ತಾ? ನೋಡೋಣ ನೆಕ್ಸ್ಟ್ ಇದರಲ್ಲಿ ಎಷ್ಟು ಸಾವಿರ ಈಗ ಅನೌನ್ಸ್ ಮಾಡ್ತಾರೆ ಅಂತ. ಏಕೆಂದರೆ ಅವರೇ ಇರ್ತಾರಲ್ವ, ಕೂತಿರ್ತಾರಲ್ವ. ಆವಾಗ ನಮ್ಮ ಸ್ಟ್ಯಾಲಿನು, ತಮಿಳ್ನಾಡು ಸ್ಟ್ಯಾಲಿನು 8,000 ರೂಪಾಯಿ ಕೊಟ್ಟಿದ್ದ ಎಲ್ಲರಿಗೂ. 8,000 ಕೊಟ್ಟರು ಜನ ಓಟ್ ಹಾಕಲಿಲ್ಲ. ಯಾಕೆ ಹಾಕಲಿಲ್ಲ? ದೇಶ ರಾಜ್ಯ ದಿವಾಳಿ ಆಗುತ್ತೆ ಅಂತ ಗೊತ್ತಾಗಿ ಅವರು ಓಟ್ ಹಾಕಲಿಲ್ಲ. ಇದು ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವನು ಎಲ್ಲರಿಗೂ ಫ್ರೀ ಬೇಸ್ ಕೊಟ್ಟ. ಅವನು ಊಷ್ಟಾಗ್ಬಿಟ್ಟ, ಯಾರಿಗೂ ಹೇಳೋರು ಕೇಳದೆ ಓಡೋಟದ. ಡೆಲ್ಲಿನಲ್ಲಿ ಕೇಜ್ರಿವಾಲು ಫ್ರೀ ಕೊಟ್ಟ, ಎಲ್ಲ ಕೊಡಬಾರ್ದನ್ನೆಲ್ಲ ಕೊಟ್ಟ ಫ್ರೀ. ಅವನು ಲೆಕ್ಕಕ್ಕಿಲ್ಲ, ಬೂಸ್ಟ್ಗಿಲ್ಲ, ಪಾರ್ಟಿನೇ ಹೊಟ್ಟೈತೆ. ಈಗ ಜಗನ್ಮೋಹನ್ ರೆಡ್ಡಿದು ಹಂಗೆ ಪಾರ್ಟಿನೇ ಹೊಟ್ಟೈತೆ. ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಈಗ ಪಾರ್ಟಿ. ಅರ್ಥ ಆಯ್ತಾ? ಹೀಗೆ ಯಾರು ಫ್ರೀ ಕೊಟ್ಬಿಟ್ರೆ ಫ್ರೀ ಹಿಂದೆ ಬಂದು ಫ್ರೀಗೆ ಯಾರೂ ಬೆಲೆ ಕೊಡೋಲ್ಲ. ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ನೀವು ಆಲೋಚನೆ ಮಾಡಿ ಈ ಫ್ರೀ ಅನ್ನೋ ವರ್ಡ್ನಿಗೆ ತೆಗೆದಾಕ್ಬಿಟ್ಟು ಬೇರೆ ಏನಾದ್ರು ಕಾರ್ಯಕ್ರಮ ಮಾಡಿ, ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿ ನಮ್ಮ ದೇಶ ಒಂಚೂರು ಬೆಳವಣಿಗೆ ಆಗಲಿ. ಬೆಳವಣಿಗೆ ಇಲ್ಲದೇ ಇದ್ದರೆ ರಸ್ತೆ, ರೋಡು, ನೀರು ಯಾರೂ ಸಿಕ್ಕಲಿಲ್ಲ ಹಂಗಂದ್ರೆ ಜನ ಹೆಂಗೆ ಅಪಾಪಿಸ್ತಾರೆ ಅಂತ ನಿಮ್ಗೇನಾದ್ರು ಗೊತ್ತಾ? ಅದನ್ನೆಲ್ಲ ಆಲೋಚನೆ ಮಾಡಿ. ಇನ್ನೊಂದು 10 ನಿಮಿಷ ಕೂತ್ಕೊಂಡು, ಅರ್ಧ ಗಂಟೆ ಕೂತ್ಕೊಂಡು ಆಲೋಚನೆ ಮಾಡಿ. ನಮ್ಮಂಥವ್ರ ಸಣ್ಣ ಪುಟ್ಟ ಮಾಧ್ಯಮಗಳ ಸುದ್ದಿನಿಗೆ ತಿಳ್ಕೊಂಡು, ಹೌದು ಇವ್ರು ಹೇಳ್ತಾ ಇರೋದು ಸರಿ ಹಿಂಗೆ ಅನ್ನೋದಿದ್ದರೆ ನೀವು ಇದನ್ನೀಗ ಮನವರಿಕೆ ಮಾಡ್ಕೋಬೇಕು ಅಂತ ಹೇಳ್ತಾ, ಇಷ್ಟು ಹೇಳಿ ನಾನು ನನ್ನ ಈ ಮಾತಿಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.